ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಬಿಜಾಪುರದಲ್ಲಿ ಯಾವ ಮಟ್ಟಕ್ಕೆ ಭರ್ಜರಿಯಾದಂಥ ಪ್ರದರ್ಶನವನ್ನು ಕಾಣ್ತಾ ಇದೆ, ಎಷ್ಟು ಚಿತ್ರಮಂದಿರಗಳಲ್ಲಿ ಪ್ರದರ್ಶನವನ್ನು ಕಾಣ್ತಾ ಇದೆ, ಹಾಗೆ ಎಷ್ಟು ವರ್ಷನ್ಗಳಲ್ಲಿ ಈ ಸಿನಿಮಾ ವಿಜಯಪುರದಲ್ಲಿ ಪ್ರದರ್ಶನವನ್ನು ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ವಿಜಯಪುರ ಇಲ್ಲಿ 2 ಭಾಷೆಗಳಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆಗಿದೆ. 3ನೇ ವಾರದ ಭರ್ಜರಿ ಪ್ರದರ್ಶನ, ಒಂದು ಕನ್ನಡ ವರ್ಷನ್ ಮತ್ತೊಂದು ಹಿಂದಿ ವರ್ಷನ್. ಕನ್ನಡ ಅವತರಣಿಕೆಗೆ ಎಷ್ಟು ಚಿತ್ರಮಂದಿರ ಅಂತ ಕೇಳಿದರೆ 2 ಚಿತ್ರಮಂದಿರ, ಒಂದು ಅಪ್ಸರ ಮತ್ತೊಂದು ಶ್ರೀಲಕ್ಷ್ಮಿ ಚಿತ್ರಮಂದಿರ. ಅಪ್ಸರ ಚಿತ್ರಮಂದಿರದಲ್ಲಿ ದಿನ 2 ಆಟ ಕನ್ನಡ ವರ್ಷನ್ಗೆ, ಆದರೆ ಶ್ರೀಲಕ್ಷ್ಮಿ ಚಿತ್ರಮಂದಿರದಲ್ಲಿ 4ಕ್ಕೆ 4 ಪ್ರದರ್ಶನವನ್ನು ಕೂಡ ಕಾಂತಾರ ಸಿನಿಮಾಗೆ ನೀಡಿದ್ದಾರೆ ಕನ್ನಡ ವರ್ಷನ್ಗೆ. ಇನ್ನು ಅಪ್ಸರ ಚಿತ್ರಮಂದಿರದಲ್ಲಿ ಮತ್ತೆರಡು ಪ್ರದರ್ಶನ ಯಾವ ಸಿನಿಮಾಗೆ ಅಂತ ಕೇಳಿದರೆ ಈಗಾಗಲೇ ನೋಡ್ತಾ ಇದ್ದೀರಾ, ಕಾಂತಾರ ಸಿನಿಮಾ ಹಿಂದಿ ಅವತರಣಿಕೆಗೆ. ಒಟ್ಟು ಇಲ್ಲಿ 2 ಭಾಷೆ, 4+4 ಪ್ರದರ್ಶನ. ಈ ಪೈಕಿ ಕನ್ನಡಕ್ಕೆ 6 ಪ್ರದರ್ಶನ, 2 ಪ್ರದರ್ಶನ ಹಿಂದಿಗೆ. ಮತ್ತು ಬೇರೆ ಸಿನಿಮಾಗಳ ಕತೆ ಏನು ಅಂತ ಕೇಳ್ಬೋದು, ಎಷ್ಟು ಚಿತ್ರಮಂದಿರಗಳಿವೆ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ಈಗಾಗಲೇ ನೋಡ್ತಾ ಇದ್ದೀರಾ. ಅಪ್ಸರ, ಶ್ರೀಲಕ್ಷ್ಮಿ, ಡ್ರೀಮ್ಲ್ಯಾಂಡ್, ಅಮೀರ್, ಇಷ್ಟು ಚಿತ್ರಮಂದಿರಗಳಿವೆ. ಹಿಂದೆ ಸಿಕ್ಕಾಪಟ್ಟೆ ಚಿತ್ರಮಂದಿರಗಳಿತ್ತು, ಪ್ರಸ್ತುತ ಇಷ್ಟೇ ಚಿತ್ರಮಂದಿರಗಳಿರೋದು. ಈ ಪೈಕಿ ಈ 2 ಚಿತ್ರಮಂದಿರ, ಅಪ್ಸರಾಗೆ ಶ್ರೀಲಕ್ಷ್ಮಿ, ಈ 2 ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾದ ಪ್ರದರ್ಶನ, ಅದು 3ನೇ ವಾರದಲ್ಲೂ ಕೂಡ. ಮಿಕ್ಕ ಚಿತ್ರಮಂದಿರಗಳು ಬೇರೆ ಬೇರೆ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇದೆ, ಆದರೆ ಈ 2 ಚಿತ್ರಮಂದಿರಗಳು ನಮ್ಮ ಕಾಂತಾರ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. 3ನೇ ವಾರ ಆದರೂ ಕೂಡ ಸಿನಿಮಾದ ಕ್ರೇಜ್ ಕಡಿಮೆ ಆಗಿಲ್ಲ. ಹೀಗಾಗಿಯೇ 2 ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇರುವುದು, ಶ್ರೀಲಕ್ಷ್ಮಿ ಹಾಗೆ ಅಪ್ಸರದಲ್ಲಿ. ಅದು ಯಾಕೆ ಹಿಂದಿ ಅವತರಣಿಕೆಯ ಕಾಂತಾರವನ್ನು ಸಿನಿಮಾ ರಿಲೀಸ್ ಮಾಡಿದ್ರು ಗೊತ್ತಿಲ್ಲ. ಹಿಂದಿ ಕೂಡ ಅಲ್ಲಿ ರೆಸ್ಪಾನ್ಸ್ ಇದೆ, ಹೀಗಾಗಿ 3ನೇ ವಾರಕ್ಕೆ ಹಿಂದಿ ಅವತರಣಿಕೆ ಕಾಂತಾರ ಪ್ರದರ್ಶನ ಆಗ್ತಾ ಇರೋದು. ಹಾಗಂತ ನಾಳೆ ಈ ಚಿತ್ರಮಂದಿರದಲ್ಲಿ ಹಿಂದಿ ಅವತರಣಿಕೆ ಕಾಂತಾರ ಸಿನಿಮಾದ ಪ್ರದರ್ಶನ ಆಗುತ್ತಾ ಅಂತ ಕೇಳಿದರೆ ಇಲ್ಲ. ನಾಳೆ ಕನ್ನಡ ಅವತರಣಿಕೆಯ ಕಾಂತಾರವಷ್ಟೇ ಪ್ರದರ್ಶನ ಕಾಣುತ್ತೆ. ಬೆಳಗ್ಗೆ 11:45 ಹಾಗೆ ಮಧ್ಯಾಹ್ನ 2:45. ಸಂಜೆ ಬಳಿಕ ಅಂದರೆ ಈ ಕಾಂತಾರದ ಪ್ರದರ್ಶನ ಏನಿದೆ, ಹಿಂದಿ ವರ್ಷದ ಕಾಂತಾರದ ಪ್ರದರ್ಶನ, ಆ ಸಮಯದಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಮತ್ತೊಂದು ಹಿಂದಿ ಸಿನಿಮಾದ ಪ್ರದರ್ಶನ ಆಗುತ್ತೆ. ಶ್ರೀಲಕ್ಷ್ಮಿ ಚಿತ್ರಮಂದಿರ ನೋಡಿ, ಬರೀ ಬಾಲ್ಕನಿ ಅಷ್ಟೇ ಇಲ್ಲಿ ಬುಕ್ಕಿಂಗು. ಆಲ್ಮೋಸ್ಟ್ ಹೆಚ್ಚಿನ ಚಿತ್ರಮಂದಿರಗಳಷ್ಟೇ ಬಾಲ್ಕನಿ ಅಷ್ಟೇ ಬುಕ್ಕಿಂಗನ್ನು ಓಪನ್ ಮಾಡ್ತಾರೆ. ಅಂದರೆ ಬೆಂಗಳೂರೇತರ ಕಡೆಗಳಲ್ಲಿ ಬಾಲ್ಕನಿ ಮಾತ್ರ ಬುಕ್ಕಿಂಗು, ಮಿಕ್ಕವೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲೇ ಟಿಕೆಟನ್ನು ಪಡ್ಕೋಬೇಕು. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಆಗಲ್ಲ, ಎಲ್ಲ ಸಂಪೂರ್ಣ ಚಿತ್ರಮಂದಿರವನ್ನೇ ಬುಕ್ಕಿಂಗ್ ಓಪನ್ ಮಾಡ್ತಾರೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಬಿಜಾಪುರದಲ್ಲೂ ಕೂಡ ಭರ್ಜರಿಯಾದ ಪ್ರದರ್ಶನವನ್ನು ಕಾಣ್ತಾ ಇದೆ. 3ನೇ ವಾರಕ್ಕೆ ಕಾಲಿಟ್ಟಿದೆ. ಒಟ್ಟು 2 ಚಿತ್ರಮಂದಿರಗಳ ಪೈಕಿ ಶ್ರೀಲಕ್ಷ್ಮಿ ಚಿತ್ರಮಂದಿರದಲ್ಲಿ 4ಕ್ಕೆ 4 ಪ್ರದರ್ಶನ ಕನ್ನಡದ ಕಾಂತಾರಕ್ಕಾದರೆ, ಅಪ್ಸರ ಚಿತ್ರಮಂದಿರದಲ್ಲಿ 2 ಪ್ರದರ್ಶನವಷ್ಟೇ, ಮತ್ತೆರಡು ಪ್ರದರ್ಶನ ಹಿಂದಿ ಅವತರಣಿಕೆಯ ಕಾಂತಾರ ಸಿನಿಮಾಗೆ. ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಭರ್ಜರಿಗೆ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ.